ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಗೈಸ್, KPTCL ಇಂದ ಡೀಟೇಲ್ಡ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಯಾರೆಲ್ಲ ಡಿಪ್ಲೊಮಾ ಅಥವಾ BE ಅಂಡ್ PUC ಮಾಡಿದ್ದೀರಾ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಸೊ ಗೈಸ್, ಈ ವಿಡಿಯೋದಲ್ಲಿ ವೇಕೆನ್ಸೀಸ್ ಎಷ್ಟಿದೆ, ಏಜ್ ಲಿಮಿಟ್ ಎಷ್ಟಿದೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಸೊ ಈ ವಿಡಿಯೋದಲ್ಲಿ ಈ ನೋಟಿಫಿಕೇಶನ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ಬೋದು ಗೈಸ್, ಇದು ಅಫಿಷಿಯಲ್ ನೋಟಿಫಿಕೇಶನ್ KPTCL ಫೆಬ್ರವರಿ 1, 2022 ರಿಲೀಸ್ ಆಗಿದೆ. ಸೊ ಗೈಸ್, ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡಬಹುದು. ಸೊ ಫಸ್ಟ್ ಗೈಸ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಸೊ ಫಸ್ಟ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್. ಸೊ ನೀವು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ನಲ್ಲಿ BTech ಮಾಡಿದ್ರೆ ಈ ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಅದೇ ತರ ನೆಕ್ಸ್ಟ್ ಗೈಸ್, ಸಹಾಯಕ ಇಂಜಿನಿಯರ್ ಸಿವಿಲ್. ಸೊ ನೀವು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ BTech ಮಾಡಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಗೈಸ್, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್. ಸೊ ಇದಕ್ಕೆ ಗೈಸ್ ನೀವು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಡಿಪ್ಲೊಮಾ ಮಾಡಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಅದೇ ತರ ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ಫಾರ್ ಸಿವಿಲ್ ಕ್ಯಾಟಗರಿ. ಸೊ ನೀವು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಮಾಡಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಅಂಡ್ ಲಾಸ್ಟ್, ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್. ಸೊ ಇದಕ್ಕೆ ಗೈಸ್ ನೀವು PUC ಮಾಡಿದ್ರೆ, ಯಾವುದೇ ಸ್ಟ್ರೀಮ್ ಇದ್ರೂ ಕೂಡ ನೀವು PUC ಕಂಪ್ಲೀಟ್ ಮಾಡಿದ್ರೆ ಈ ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಸೊ ಗೈಸ್, ಇದು ಕ್ವಾಲಿಫಿಕೇಶನ್. ಸೊ KPTCL ಅಲ್ಲಿ ಟೋಟಲ್ 5 ಪೋಸ್ಟ್ಗೆ ವೇಕೆನ್ಸೀಸ್ ಇದೆ. ದಟ್ ಈಸ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಜೂನಿಯರ್ ಇಂಜಿನಿಯರ್ ಸಿವಿಲ್ ಅಂಡ್ ಲಾಸ್ಟ್ ಜೂನಿಯರ್ ಅಸಿಸ್ಟೆಂಟ್. ನೆಕ್ಸ್ಟ್ ಗೈಸ್, ಸ್ಯಾಲ್ರಿ. ಸೊ ಸ್ಯಾಲ್ರಿ ಬಗ್ಗೆ ನೋಡೋದು ಗೈಸ್, ಸೊ ಫಾರ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಂಡ್ ಸಿವಿಲ್, ಸೊ 50 to 60,000 ಸ್ಯಾಲ್ರಿನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಗೈಸ್, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಂಡ್ ಸಿವಿಲ್ ಡಿಪಾರ್ಟ್ಮೆಂಟ್ ನಲ್ಲಿ 30 to 40,000 ಸ್ಯಾಲ್ರಿನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಲಾಸ್ಟ್ ಜೂನಿಯರ್ ಅಸಿಸ್ಟೆಂಟ್. ಸೊ ಜೂನಿಯರ್ ಅಸಿಸ್ಟೆಂಟ್ ಗೈಸ್ ನೀವು 25 to 30,000 ಸ್ಟಾರ್ಟಿಂಗ್ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಗೈಸ್, ಈ ಎಲ್ಲ ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಕ್ರೈಟೀರಿಯಾ ಇದೆ. ಸೊ ಫಸ್ಟ್, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಜನರಲ್ ಸ್ಟೂಡೆಂಟ್ಸ್ ಮಿನಿಮಮ್ 60%. ನೆಕ್ಸ್ಟ್ ಕ್ಯಾಟಗರಿ 1, 2A, 2B, 3A, 3B ಮಿನಿಮಮ್ 50%. ಅಂಡ್ ಲಾಸ್ಟ್ SC/ST ಸ್ಟೂಡೆಂಟ್ಸ್ ಜಸ್ಟ್ ಪಾಸ್ ಇದ್ರು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಸೊ ಇದು ಗೈಸ್ ಮಿನಿಮಮ್ ಪರ್ಸೆಂಟೇಜ್. ಸೊ ಈ ಕ್ರೈಟೀರಿಯಾ ಫುಲ್ಫಿಲ್ ಆದರೆ ಮಾತ್ರ ನೀವು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಗೈಸ್, ಆನ್ಲೈನ್ ಅಪ್ಲಿಕೇಶನ್ ಡೇಟ್ಸ್ ನೋಡೋದಾದ್ರೆ, ಸೊ ಆನ್ಲೈನ್ ಅಪ್ಲಿಕೇಶನ್ಸ್ 7 ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ ಅಂಡ್ ಲಾಸ್ಟ್ ಡೇಟ್ ಇರೋದು 7th ಮಾರ್ಚ್ 2022. ಅಂಡ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇರೋದು 9th ಮಾರ್ಚ್ 2022. ಸೊ ಆದಷ್ಟು ಬೇಗನೆ ಅಪ್ಲೈ ಮಾಡಿ ಗೈಸ್, ಯಾಕಂದ್ರೆ ಲಾಸ್ಟ್ ಅಲ್ಲಿ ಸರ್ವರ್ ಬಿಸಿ ಆಗ್ಬಿಟ್ಟು ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗನೆ ಅಪ್ಲೈ ಮಾಡಿ. ನೆಕ್ಸ್ಟ್ ಗೈಸ್, ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದ್ರೆ, ಜನರಲ್ ಮೆರಿಟ್ಸ್ ಕ್ಯಾಂಡಿಡೇಟ್ಸ್ 600 rupees, ಕ್ಯಾಟಗರಿ 1, 2A, 2B, 3A, 3B 600 rupees, SC/ST ಕ್ಯಾಂಡಿಡೇಟ್ಸ್ 350 rupees ಅಂಡ್ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ ಯಾವುದೇ ತರದ್ದು ಫೀಸ್ ಇಲ್ಲ. ಸೊ ಗೈಸ್, ಈ ಅಪ್ಲಿಕೇಶನ್ ಫೀಸ್ ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬಹುದು. ನೆಕ್ಸ್ಟ್ ಸ್ನೇಹಿತರೆ, ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ ಮಿನಿಮಮ್ ಇಯರ್ಸ್ 18. ಅದೇ ತರ ಮ್ಯಾಕ್ಸಿಮಮ್ ನೋಡೋದಾದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ 35 years, ಕ್ಯಾಟಗರಿ 2A, 2B, 3A, 3B 38 years. ಅದೇ ತರ SC/ST ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ ಇಯರ್ಸ್ 40. ಸೊ ಫ್ರೆಂಡ್ಸ್, ಇದು ಏಜ್ ಲಿಮಿಟ್. ನೆಕ್ಸ್ಟ್ ಗೈಸ್, ವೇಕೆನ್ಸೀಸ್ ಬಗ್ಗೆ ನೋಡೋದಾದ್ರೆ, ಸೊ ಫಸ್ಟ್ ನೋಡಬಹುದು ಗೈಸ್, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್. ಸೊ ಟೋಟಲ್ 393 ವೇಕೆನ್ಸೀಸ್ ಇದೆ. ಸೊ ಇಲ್ಲಿ ಗೈಸ್ ಕ್ಯಾಟಗರಿ ವೈಸ್ ಅಂಡ್ ಕಾಸ್ಟ್ ವೈಸ್ ಬ್ರೇಕೇಜ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಚೆಕ್ ಮಾಡಬಹುದು. ಸೊ ಇದೇ ತರ ಗೈಸ್ ಎಲ್ಲಾ ಪೋಸ್ಟ್ಗೂ ಕ್ಯಾಸ್ಟ್ ವೈಸ್ ಅಂಡ್ ಕ್ಯಾಟಗರಿ ವೈಸ್ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಚೆಕ್ ಮಾಡಬಹುದು. ಆನ್ಲೈನ್ ಅಪ್ಲಿಕೇಶನ್. ಸೊ ಯಾವ ತರ ಅಪ್ಲೈ ಮಾಡೋದು ಅಂದ್ರೆ, ಈ ವೆಬ್ಸೈಟ್ ನ ವಿಸಿಟ್ ಮಾಡಿಬಿಟ್ಟು ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬಹುದು. ದಟ್ ಈಸ್ kptcl.karnataka.gov.in. ಈ ವೆಬ್ಸೈಟ್ ನ ವಿಸಿಟ್ ಮಾಡಿಬಿಟ್ಟು ನೀವು ಆನ್ಲೈನ್ ಅಪ್ಲೈ ಮಾಡಬಹುದು. ಸೊ ಡೇಟ್ಸ್ ಇರೋದು ಗೈಸ್ 7 ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಡೇಟ್ ಇರೋದು March 7. ಸೊ ನೆಕ್ಸ್ಟ್ ಗೈಸ್, ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ, ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಅಂಡ್ ಜೂನಿಯರ್ ಅಸಿಸ್ಟೆಂಟ್. ಸೊ ಈ ಮೂರು ಪೋಸ್ಟ್ಗೂ ಕೂಡ ಗೈಸ್ ಒಂದೇ ಒಂದು ಎಕ್ಸಾಮ್ ಇದೆ, ಸಿಂಗಲ್ ಎಕ್ಸಾಮ್. ದಟ್ ಈಸ್ ಆಪ್ಟಿಟ್ಯೂಡ್ ಟೆಸ್ಟ್. ಸೊ ಇದರಲ್ಲಿ ಗೈಸ್ ನೀವು ಏನ್ ಸ್ಕೋರ್ ಮಾಡ್ತೀರಾ ಆ ಬೇಸಿಸ್ ಮೇಲೆ ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ ನ ಪ್ರಿಪೇರ್ ಮಾಡ್ತಾರೆ. ಸೊ ಗೈಸ್, ಇದು ಸೆಲೆಕ್ಷನ್ ಪ್ರೊಸೀಜರ್. ನೆಕ್ಸ್ಟ್ ಗೈಸ್, ಆಪ್ಟಿಟ್ಯೂಡ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ, ಇದು ಆಫ್ಲೈನ್ ಎಕ್ಸಾಮ್. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಟೈಮ್ ಲಿಮಿಟ್ 2 hours. ಸೊ ಇದು ಗೈಸ್ ಆಫ್ಲೈನ್ OMR ಎಕ್ಸಾಮ್. ಸೊ ಇದರಲ್ಲಿ 1 ಕರೆಕ್ಟ್ ಆದ್ರೆ 1 marks ಅಂಡ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ ಒಂದು ನೆಗೆಟಿವ್ ಆದ್ರೆ 0.25 ನೆಗೆಟಿವ್ ಮಾರ್ಕಿಂಗ್. ಸೊ ಇದರಲ್ಲಿ ಗೈಸ್ ಕ್ವಶನ್ ಪೇಪರ್ಸ್ ಕನ್ನಡ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಇರುತ್ತೆ, 2 ಲ್ಯಾಂಗ್ವೇಜಸ್. ಸೊ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಇದೆ ಅದನ್ನು ನೀವು ಚೂಸ್ ಮಾಡಬಹುದು. ನೆಕ್ಸ್ಟ್ ಗೈಸ್, ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ ಗೈಸ್, ನಮ್ಮ ಕರ್ನಾಟಕದಲ್ಲಿ ಮೇಜರ್ ಸಿಟೀಸ್ ದಟ್ ಈಸ್ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ. ಸೊ ಈ ತರ ಗೈಸ್ ಮೇಜರ್ ಡಿಸ್ಟ್ರಿಕ್ಟ್ಸ್ ನಲ್ಲಿ ಈ ಎಕ್ಸಾಮ್ಸ್ ಇರುತ್ತೆ. ಸೊ ಅಲ್ಲಿ ನೀವು ಅಟೆಂಡ್ ಮಾಡಬಹುದು.
ಫೈನಲಿ ಗೈಸ್ ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ಫಸ್ಟ್ ಅಸಿಸ್ಟೆಂಟ್ ಇಂಜಿನಿಯರ್ ಫಾರ್ ಎಲೆಕ್ಟ್ರಿಕಲ್, ಸೊ ಟೋಟಲ್ 100 ಮಾರ್ಕ್ಸ್, 75 ಮಾರ್ಕ್ಸ್ ಫ್ರಮ್ ವಿಟಿಯು ಡಿಪಾರ್ಟ್ಮೆಂಟ್ ಅಂಡ್ 25 ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಅಂಡ್ ಆಪ್ಟಿಟ್ಯೂಡ್. ಅದೇ ತರ ಗೈಸ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಡಿಪಾರ್ಟ್ಮೆಂಟ್ 75 ಮಾರ್ಕ್ಸ್ ಫ್ರಮ್ ವಿಟಿಯು ಸಿಲೆಬಸ್ ಅಂಡ್ 25 ಮಾರ್ಕ್ಸ್ ಜಿಕೆ. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಸೊ ಟೋಟಲ್ 100 ಮಾರ್ಕ್ಸ್, 75 ಮಾರ್ಕ್ಸ್ ಡಿಪ್ಲೊಮಾ ಸಿಲೆಬಸ್ ಅಂಡ್ 25 ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಅಂಡ್ ಆಪ್ಟಿಟ್ಯೂಡ್. ಅದೇ ತರ ಲಾಸ್ಟ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಡಿಪಾರ್ಟ್ಮೆಂಟ್ 75 ಮಾರ್ಕ್ಸ್ of diploma syllabus civil engineering and 25 marks general awareness and aptitude. Next guys junior assistant syllabus ನೋಡೋದಾದ್ರೆ ಇದರಲ್ಲಿ ಟೋಟಲ್ 100 ಮಾರ್ಕ್ಸ್, 20 ಮಾರ್ಕ್ಸ್ ಕಂಪ್ಯೂಟರ್ ಟೆಸ್ಟ್, 50 ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಅಂಡ್ ಆಪ್ಟಿಟ್ಯೂಡ್, 30 ಮಾರ್ಕ್ಸ್ ಜನರಲ್ ಇಂಗ್ಲಿಷ್ ಆರ್ ಜನರಲ್ ಕನ್ನಡ. ಸೊ ಇದು ಗೈಸ್ ಜೂನಿಯರ್ ಅಸಿಸ್ಟೆಂಟ್ ಸಿಲೆಬಸ್. ಸೊ ಗೈಸ್ ಈ ಸಿಲೆಬಸ್ ಪ್ರಕಾರ ನೀವು ಸ್ಟಡಿ ಮಾಡಿದ್ರೆ ಈಸಿಯಾಗಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಬಹುದು. ಸೊ ಫೈನಲಿ ಗೈಸ್ ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಈ ವೆಬ್ಸೈಟ್ kptcl.karnataka.gov.in ಈ ವೆಬ್ಸೈಟ್ನ ವಿಸಿಟ್ ಮಾಡಿಬಿಟ್ಟು ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಈ ಎಕ್ಸಾಮ್ಸ್ಗಾಗಿ ನಾನು ಬೆಸ್ಟ್ ಬುಕ್ಸ್ನ ಸಜೆಸ್ಟ್ ಮಾಡ್ತೀನಿ. ಸೊ ಗೈಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ಫಸ್ಟ್ ಗೈಸ್ ಅಸಿಸ್ಟೆಂಟ್ ಇಂಜಿನಿಯರ್ಗೆ ನೀವು ನಿಮ್ಮ ಇಂಜಿನಿಯರಿಂಗ್ ನೋಟ್ಸ್ ಅಥವಾ ಬುಕ್ಸ್ನ ರೆಫರ್ ಮಾಡ್ಬೋದು. ಅಂಡ್ ಅದೇ ತರ ಗೈಸ್ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಎಸ್ ಚಾನ್ ಪಬ್ಲಿಕೇಶನ್ದು ಈ ಬುಕ್ನ ರೆಫರ್ ಮಾಡ್ಬೋದು. ಆಬ್ಜೆಕ್ಟಿವ್ ಬುಕ್ ಇದೆ ಗೈಸ್, ಮೋರ್ ದೆನ್ 5000 MCQs ಇದೆ. ಸೊ ಈಸಿಯಾಗಿ ನೀವು ಈ ಬುಕ್ ಇಂದ ಪ್ರಾಕ್ಟೀಸ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಗೈಸ್ ಜಿಕೆಗೆ ಬಂದ್ರೆ ನೀವು ಇಂಗ್ಲಿಷ್ ಮೀಡಿಯಂ ಇದ್ರೆ ಲೂಸನ್ ಜಿಕೆ, ಅಥವಾ ಕನ್ನಡ ಇದ್ರೆ ಗೈಸ್ ನೂತನ್ ಜಿಕೆ ಅಥವಾ ಚಾಣಕ್ಯ ಜಿಕೆ ಈ ಬುಕ್ಸ್ ನ ರೆಫರ್ ಮಾಡ್ಬೋದು. ಇದು ಬೆಸ್ಟ್ ಬುಕ್ಸ್ ಗೈಸ್, ಎಲ್ಲ ಟಾಪಿಕ್ಸ್ ಕ್ಲೀನ್ ಆಗಿ ಕವರ್ ಮಾಡಿದ್ದಾರೆ. ಸೊ ಈ ಬುಕ್ ಇಂದ ನೀವು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಗೈಸ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ದಟ್ ಈಸ್ ಜೂನಿಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ನೀವು ನಿಮ್ಮ ಡಿಪ್ಲೊಮಾ ಬುಕ್ಸ್ ಅಥವಾ ನೋಟ್ಸ್ ನ ರೆಫರ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಗೈಸ್ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಕೂಡ ಎಸ್ ಚಾನ್ ಪಬ್ಲಿಕೇಶನ್ದು ಈ ಬುಕ್ಸ್ ನ ರೆಫರ್ ಮಾಡ್ಬೋದು. ಅಂಡ್ ಜಿಕೆಗೆ ಬಂದ್ರೆ ಗೈಸ್ ನೀವು ಲೂಸನ್ ಜಿಕೆ ಅಥವಾ ನೂತನ್ ಜಿಕೆ ಈ ಬುಕ್ಸ್ ನ ರೆಫರ್ ಮಾಡ್ಬೋದು. ಎರಡು ಬೆಸ್ಟ್ ಬುಕ್ಸ್ ಗೈಸ್. ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದೆ ಅಲ್ಲಿಂದ ನೀವು ಸ್ಟಡಿ ಮಾಡ್ಬೋದು. ಸೊ ಗೈಸ್ ಈ ಎಲ್ಲಾ ಬುಕ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ಫೈನಲಿ ಗೈಸ್ ಜೂನಿಯರ್ ಅಸಿಸ್ಟೆಂಟ್ಗೆ, ಸೊ ಜೂನಿಯರ್ ಅಸಿಸ್ಟೆಂಟ್ಗೆ ಗೈಸ್ ನೀವು ಜಿಕೆಗೆ ಲೂಸನ್ ಜಿಕೆ, ಕಂಪ್ಯೂಟರ್ ಅವೇರ್ನೆಸ್ಗೆ ಅರಿಹಂತ್ ಕಂಪ್ಯೂಟರ್ ಅವೇರ್ನೆಸ್, ಅಂಡ್ ಲಾಸ್ಟ್ ಜನರಲ್ ಇಂಗ್ಲಿಷ್ಗೆ ನೀವು SV ಬಕ್ಷಿ ಈ ಬುಕ್ ನ ರೆಫರ್ ಮಾಡಬಹುದು. ಸೊ ಇದು ಎಲ್ಲ ಬೆಸ್ಟ್ ಬುಕ್ಸ್ ಗೈಸ್. ಈ ಬುಕ್ಸ್ ಇಂದ ನೀವು ಕ್ವಾಲಿಟಿ ಅಂಡ್ ಕನ್ಸಿಸ್ಟೆನ್ಸಿ ಆಗಿ ಡೈಲಿ ಸ್ಟಡಿ ಮಾಡಿದ್ರೆ ಗೈಸ್ ಈಸಿಯಾಗಿ ನೀವು ವಿದಿನ್ 3 ಮಂತ್ಸ್ ಅಲ್ಲಿ ಈ ಎಕ್ಸಾಮ್ ನ ಕ್ರ್ಯಾಕ್ ಮಾಡಬಹುದು. ಸೊ ಗೈಸ್ ಈ ಎಲ್ಲಾ ಬುಕ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ಅಲ್ಲಿಂದ ನೀವು ಚೆಕ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಗೈಸ್ ಇಂಪಾರ್ಟೆಂಟ್ ಅಂದ್ರೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ರೆ ಮಾಕ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಎಷ್ಟು ಸ್ಟಡಿ ಮಾಡಿದ್ದೀರಾ, ನಿಮ್ಮ ವೀಕ್ ಟಾಪಿಕ್ಸ್ ಯಾವುದು, ಸ್ಟ್ರಾಂಗ್ ಟಾಪಿಕ್ಸ್ ಯಾವುದು, ಇದೆಲ್ಲಾನು ಅನಲೈಸ್ ಮಾಡಬೇಕು ಅಂದ್ರೆ ನೀವು ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಲೇಬೇಕು. ಸೊ ಡೆಫಿನೆಟ್ಲಿ ಗೈಸ್ ಈ ಎಕ್ಸಾಮ್ಸ್ಗಾಗಿ ನಾವು ಆನ್ಲೈನ್ ಮಾಕ್ ಟೆಸ್ಟ್ ನ ಲಾಂಚ್ ಮಾಡ್ತೀವಿ. ಸೊ ಈ ಮಾಕ್ ಟೆಸ್ಟ್ ನ ನೀವು ನಮ್ಮ ಅಪ್ಲಿಕೇಶನ್ ಮೂಲಕ ಅಟೆಂಡ್ ಮಾಡಬಹುದು. ಸೊ ಆದಷ್ಟು ಬೇಗನೆ ನಾವು ಲಾಂಚ್ ಮಾಡ್ತೀವಿ. ಸೊ ಗೈಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡಬಹುದು. ಸೊ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ. ನಿಮಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ಅಂಡ್ ಸ್ನೇಹಿತರೆ ಇದೇ ತರ ಜಾಬ್ ಅಪ್ಡೇಟ್ಸ್ ಅಂಡ್ ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡಬಹುದು. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.